ಈಗ ಪೊಲೀಸರು ದರೋಡೆಕೋರರ ಕಾರು ಬೆನ್ನಟ್ಟಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಖದೀಮರ ಬೇಟೆಗಿಳಿದಿದ್ದಾರೆ ಪೊಲೀಸರು. ಚೋರರ ಇನ್ನೋವಾ ಕಾರನ್ನ ಬೆನ್ನಟ್ಟಿದ್ದಾರೆ ಅಧಿಕಾರಿಗಳು. ತಮಿಳುನಾಡಿನತ್ತ ವಾಹನ ಸಾಕ್ತಾ ಇರುವಂತ ಮಾಹಿತಿ. ಓಹೋ, ರಾಯಲ್ ಆಗಿ ಇನ್ನೋವಾದಲ್ಲಿ ಬಂದು ಮಾರಕಾಸ್ತ್ರಗಳನ್ನ ತೋರಿಸಿ ಹಣನ ತುಂಬಿಕೊಂಡು, ಈ ಹಳೇ ಸಿನಿಮಾದಲ್ಲೆಲ್ಲ ಇರುತ್ತಲ್ಲ, ರೆಟ್ರೋ ಸಿನಿಮಾದಲ್ಲಿ, ಆ ತರ ದರೋಡೆ ಮಾಡಿ ತುಂಬಿಕೊಂಡು ಹೋಗಿದ್ದಾರೆ. ಪೊಲೀಸರು ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ದರೋಡೆಕೋರರನ್ನ ಬೆನ್ನಟ್ಟಿ ಸಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಖಂಡಿತವಾಗ್ಲೂ ಕರ್ನಾಟಕದ ದಕ್ಷ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣವನ್ನ ಖಂಡಿತವಾಗ್ಲೂ ಭೇದಿಸ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಈಗ ತಮಿಳುನಾಡಿನಂತ ಸಾಗಿದೆ ಅಂತ ಹೇಳಲಾಗಿದೆ. ಈ ವೆಹಿಕಲ್ ಎಲ್ಲ ಕಡೆ CCTV ಕ್ಯಾಪ್ಚರ್ ಆಗಿರುತ್ತೆ. ಸೊ ಘಟನೆ ನಡೆದು 1-1.5 ಗಂಟೆಗೂ ಹೆಚ್ಚು ಕಾಲ ಆಗಿದೆ. ಅದರಿಂದ ಸಾಕಷ್ಟು ಮಾಹಿತಿ ಇಷ್ಟರಲ್ಲಾಗಲೇ ಆ ವೆಹಿಕಲ್ ಮೂವ್ಮೆಂಟ್ ಬಗ್ಗೆ ಸಿಕ್ಕಿರುತ್ತೆ, ಟ್ರ್ಯಾಕ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಒಂದು ವಾಹನವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ವಾಹನ ಫಾಲೋ ಮಾಡುವಷ್ಟರ ಮಟ್ಟಿಗೆ ಮಾಹಿತಿ ಸಿಕ್ಕಿದೆ ಅಂತಂದ್ರೆ ಬಹುಶಃ ಇನ್ನಷ್ಟು ಮಾಹಿತಿಯನ್ನ ಖಂಡಿತವಾಗ್ಲೂ ಫೈಂಡ್ ಔಟ್ ಮಾಡ್ತಾರೆ. ಆದ್ರೆ ಹೀಗೆ ಹಾಡ ಹಗಲೇ ದರೋಡೆ ಮಾಡಿಬಿಡಬಹುದಾ ಅನ್ನೋದು ನಿಜಕ್ಕೂ ಭೀತಿಯನ್ನ ಹುಟ್ಟಿಸುವಂತ ಒಂದು ಕೃತ್ಯ. ಎಸ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕಡೆಯಿಂದ. ಎಸ್ ಅಭಿಷೇಕ್, ಇದೀಗ ಪೊಲೀಸರು ಆ ವೆಹಿಕಲ್ ನ ಫಾಲೋ ಮಾಡ್ತಿದ್ದಾರೆ ಅನ್ನೋಂತ ಡೀಟೇಲ್ಸ್ ಬರ್ತಾ ಇದೆ. ಯೂಶುವಲಿ ವೆಹಿಕಲ್ ಫಾಲೋ ಮಾಡಬೇಕು ಅಂದ್ರೆ ಹೆಂಗ್ ಫೈಂಡ್ ಔಟ್ ಮಾಡ್ತಾರೆ? CCTV ದೃಶ್ಯಗಳಿಂದ ಯಾವ ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ತಾರೆ? ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ಇರುತ್ತೆ? ಈಗಾಗಲೇ ಏನು ವಾಹನದ ಚಾಲಕ ಏನಿದ್ದಾನೆ ಆತನಿಂದ ಮಾಹಿತಿ ಪಡೆದುಕೊಂಡು ಮತ್ತು ಅವರು ಯಾವ ಕಾರ್ನಲ್ಲಿ ಬಂದಿದ್ರು ಮತ್ತೆ ಅಥವಾ ಬೇರೆ ಕಾರ್ನಲ್ಲಿ ಯಾರಾದ್ರೂ ಫಾಲೋ ಮಾಡ್ತಾ ಇದ್ರ ಅಂದ್ರೆ ಈಗ ಅವರ ಕಾರ್ನಲ್ಲಿ ಆ ರಾಬರ್ಸ್ ಗಳು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಅದೇ ಕಾರಣ ಯಾವ ಕಾರು ಫಾಲೋ ಮಾಡ್ತಾ ಇತ್ತು, ಎಷ್ಟು ಕಾರುಗಳು ಫಾಲೋ ಮಾಡ್ತಾ ಇತ್ತು, ಅದೆಲ್ಲದ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಅಲ್ಲಿದ್ದಂತಹ ಚಾಲಕ ಏನಿದ್ದಾನೆ, CMS ವಾಹನದ ಚಾಲಕ, ಆತನ ಮೇಲೆಯೇ ಸಾಕಷ್ಟು ಅನುಮಾನ ಮೂಡಿಸುವಂತಹ ಒಂದು ಅಂಶಗಳು ಕೂಡ ಪೊಲೀಸರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದಾಗಿದೆ. ಆತ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಮೂಲಗಳ ಮಾಹಿತಿ. ಹೀಗಾಗಿ ಆತ ಕೂಡ ಇನ್ವಾಲ್ವ್ ಆಗಿರುವಂತಹ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಯಾರು ಕೂಡ ಹಿಂಟ್ ಕೊಡದೆ ಮತ್ತು ಅವರ ಲೊಕೇಶನ್ ಗಳನ್ನ ಶೇರ್ ಮಾಡದೆ ಅವರು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಯಾಕಂದ್ರೆ ಎಲ್ಲಾ ವಾಹನದಲ್ಲಿಯೂ ಬೃಹತ್ ಮೊತ್ತದ ಹಣ ಇರೋದಿಲ್ಲ. ಕೆಲವೊಂದು ವಾಹನಗಳಲ್ಲಿ ಲಕ್ಷದವರೆಗೂ ಕೂಡ ಹಣ ಇದಾಗುತ್ತೆ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಬೃಹತ್ ಮಟ್ಟದ ಹಣ ಅಂದ್ರೆ 7 ಕೋಟಿಗಳವರೆಗೂ ಹಣ ಆಗಿರುವಂತಹ ಕಾರಣದಿಂದಾಗಿ ಇದು ಪಕ್ಕ ಆ ಒಂದು ಸಿಬ್ಬಂದಿಗಳ ಕೆಲಸವೇ ಇರಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಈಗ ಸ್ಪಾಟ್ ನಲ್ಲಿಯೇ ಆ ಚಾಲಕ ಏನಿದ್ದಾನೆ ಆತನ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಅಂದ್ರೆ ಆತನಿಗೆ ಏನಾದ್ರೂ ಗೊತ್ತಾಗಿದೆ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಉಳಿದ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಈಸಿ ಆಗುತ್ತೆ. ಹೀಗಾಗಿ ಆತನ ವಿಚಾರಣೆ ನಿರಂತರವಾಗಿ ಈಗ ಪೊಲೀಸರು ದರೋಡೆಕೋರರ ಕಾರು ಬೆನ್ನಟ್ಟಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಖದೀಮರ ಬೇಟೆಗಿಳಿದಿದ್ದಾರೆ ಪೊಲೀಸರು. ಚೋರರ ಇನ್ನೋವಾ ಕಾರನ್ನ ಬೆನ್ನಟ್ಟಿದ್ದಾರೆ ಅಧಿಕಾರಿಗಳು. ತಮಿಳುನಾಡಿನತ್ತ ವಾಹನ ಸಾಕ್ತಾ ಇರುವಂತ ಮಾಹಿತಿ. ಓಹೋ, ರಾಯಲ್ ಆಗಿ ಇನ್ನೋವಾದಲ್ಲಿ ಬಂದು ಮಾರಕಾಸ್ತ್ರಗಳನ್ನ ತೋರಿಸಿ ಹಣನ ತುಂಬಿಕೊಂಡು, ಈ ಹಳೇ ಸಿನಿಮಾದಲ್ಲೆಲ್ಲ ಇರುತ್ತಲ್ಲ, ರೆಟ್ರೋ ಸಿನಿಮಾದಲ್ಲಿ, ಆ ತರ ದರೋಡೆ ಮಾಡಿ ತುಂಬಿಕೊಂಡು ಹೋಗಿದ್ದಾರೆ. ಪೊಲೀಸರು ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ದರೋಡೆಕೋರರನ್ನ ಬೆನ್ನಟ್ಟಿ ಸಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಖಂಡಿತವಾಗ್ಲೂ ಕರ್ನಾಟಕದ ದಕ್ಷ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣವನ್ನ ಖಂಡಿತವಾಗ್ಲೂ ಭೇದಿಸ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಈಗ ತಮಿಳುನಾಡಿನಂತ ಸಾಗಿದೆ ಅಂತ ಹೇಳಲಾಗಿದೆ. ಈ ವೆಹಿಕಲ್ ಎಲ್ಲ ಕಡೆ CCTV ಕ್ಯಾಪ್ಚರ್ ಆಗಿರುತ್ತೆ. ಸೊ ಘಟನೆ ನಡೆದು 1-1.5 ಗಂಟೆಗೂ ಹೆಚ್ಚು ಕಾಲ ಆಗಿದೆ. ಅದರಿಂದ ಸಾಕಷ್ಟು ಮಾಹಿತಿ ಇಷ್ಟರಲ್ಲಾಗಲೇ ಆ ವೆಹಿಕಲ್ ಮೂವ್ಮೆಂಟ್ ಬಗ್ಗೆ ಸಿಕ್ಕಿರುತ್ತೆ, ಟ್ರ್ಯಾಕ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಒಂದು ವಾಹನವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ವಾಹನ ಫಾಲೋ ಮಾಡುವಷ್ಟರ ಮಟ್ಟಿಗೆ ಮಾಹಿತಿ ಸಿಕ್ಕಿದೆ ಅಂತಂದ್ರೆ ಬಹುಶಃ ಇನ್ನಷ್ಟು ಮಾಹಿತಿಯನ್ನ ಖಂಡಿತವಾಗ್ಲೂ ಫೈಂಡ್ ಔಟ್ ಮಾಡ್ತಾರೆ. ಆದ್ರೆ
ಹೀಗೆ ಹಾಡ ಹಗಲೇ ದರೋಡೆ ಮಾಡಿಬಿಡಬಹುದಾ ಅನ್ನೋದು ನಿಜಕ್ಕೂ ಭೀತಿಯನ್ನು ಹುಟ್ಟಿಸುವಂತ ಒಂದು ಕೃತ್ಯ. ಎಸ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕಡೆಯಿಂದ. ಎಸ್ ಅಭಿಷೇಕ್, ಇದೀಗ ಪೊಲೀಸರು ಆ ವೆಹಿಕಲ್ ನ ಫಾಲೋ ಮಾಡ್ತಿದ್ದಾರೆ ಅನ್ನೋಂತ ಡೀಟೇಲ್ಸ್ ಬರ್ತಾ ಇದೆ. ಯೂಶುವಲಿ ವೆಹಿಕಲ್ ಫಾಲೋ ಮಾಡಬೇಕು ಅಂದ್ರೆ ಹೆಂಗ್ ಫೈಂಡ್ ಔಟ್ ಮಾಡ್ತಾರೆ? ಸಿಸಿಟಿವಿ ದೃಶ್ಯಗಳಿಂದ ಯಾವ ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ತಾರೆ? ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ಇರುತ್ತೆ? ಈಗಾಗಲೇ ಏನು ವಾಹನದ ಚಾಲಕ ಏನಿದ್ದಾನೆ ಆತನಿಂದ ಮಾಹಿತಿ ಪಡೆದುಕೊಂಡು ಮತ್ತು ಅವರು ಯಾವ ಕಾರ್ನಲ್ಲಿ ಬಂದಿದ್ರು ಮತ್ತೆ ಅಥವಾ ಬೇರೆ ಕಾರ್ನಲ್ಲಿ ಯಾರಾದ್ರೂ ಫಾಲೋ ಮಾಡ್ತಾ ಇದ್ರ ಅಂದ್ರೆ ಈಗ ಅವರ ಕಾರ್ನಲ್ಲಿ ಆ ರಾಬರ್ಸ್ ಗಳು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಅದೇ ಕಾರಣ ಯಾವ ಕಾರು ಫಾಲೋ ಮಾಡ್ತಾ ಇತ್ತು, ಎಷ್ಟು ಕಾರ್ಗಳು ಫಾಲೋ ಮಾಡ್ತಾ ಇತ್ತು, ಅದೆಲ್ಲದ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಅಲ್ಲಿದ್ದಂತಹ ಚಾಲಕ ಏನಿದ್ದಾನೆ CMS ವಾಹನದ ಚಾಲಕ, ಆತನ ಮೇಲೆಯೇ ಸಾಕಷ್ಟು ಅನುಮಾನ ಮೂಡಿಸುವಂತಹ ಒಂದು ಅಂಶಗಳು ಕೂಡ ಪೊಲೀಸರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದಾಗಿದೆ. ಆತ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಮೂಲಗಳ ಮಾಹಿತಿ. ಹೀಗಾಗಿ ಆತ ಕೂಡ ಇನ್ವಾಲ್ವ್ ಆಗಿರುವಂತಹ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಯಾರು ಕೂಡ ಹಿಂಟ್ ಕೊಡದೆ ಮತ್ತು ಅವರ ಲೊಕೇಶನ್ ಗಳನ್ನ ಶೇರ್ ಮಾಡದೆ ಅವರು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಯಾಕಂದ್ರೆ ಎಲ್ಲಾ ವಾಹನದಲ್ಲಿಯೂ ಬೃಹತ್ ಮೊತ್ತದ ಹಣ ಇರೋದಿಲ್ಲ. ಕೆಲವೊಂದು ವಾಹನಗಳಲ್ಲಿ ಲಕ್ಷದವರೆಗೂ ಕೂಡ ಹಣ ಇದಾಗುತ್ತೆ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಬೃಹತ್ ಮಟ್ಟದ ಹಣ ಅಂದ್ರೆ 7 ಕೋಟಿಗಳವರೆಗೂ ಹಣ ಆಗಿರುವಂತಹ ಕಾರಣದಿಂದಾಗಿ ಇದು ಪಕ್ಕ ಆ ಒಂದು ಸಿಬ್ಬಂದಿಗಳ ಕೆಲಸವೇ ಇರಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಈಗ ಸ್ಪಾಟ್ ನಲ್ಲಿಯೇ ಆ ಚಾಲಕ ಏನಿದ್ದಾನೆ ಆತನ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಅಂದ್ರೆ ಆತನಿಗೆ ಏನಾದ್ರೂ ಗೊತ್ತಾಗಿದೆ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಉಳಿದ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಈಸಿ ಆಗುತ್ತೆ. ಹೀಗಾಗಿ ಆತನ ವಿಚಾರಣೆ ನಿರಂತರವಾಗಿ ಮುಂದುವರೆದಿದೆ. ಶ್ರೀಲಕ್ಷ್ಮಿ, ಈಗ ಪೊಲೀಸರು ದರೋಡೆಕೋರರ ಕಾರು ಬೆನ್ನಟ್ಟಿದ್ದಾರೆ ಅನ್ನುವಂತ ಅಪ್ಡೇಟ್ ಬರ್ತಾ ಇದೆ. ಖದೀಮರ ಬೇಟೆಗಿಳಿದಿದ್ದಾರೆ ಪೊಲೀಸರು. ಚೋರರ ಇನ್ನೋವಾ ಕಾರನ್ನ ಬೆನ್ನಟ್ಟಿದ್ದಾರೆ ಅಧಿಕಾರಿಗಳು. ತಮಿಳುನಾಡಿನತ್ತ ವಾಹನ ಸಾಕ್ತಾ ಇರುವಂತ ಮಾಹಿತಿ. ಓಹೋ, ರಾಯಲ್ ಆಗಿ ಇನ್ನೋವಾದಲ್ಲಿ ಬಂದು ಮಾರಕಾಸ್ತ್ರಗಳನ್ನ ತೋರಿಸಿ ಹಣನ ತುಂಬಿಕೊಂಡು, ಈ ಹಳೇ ಸಿನಿಮಾದಲ್ಲೆಲ್ಲ ಇರುತ್ತಲ್ಲ, ರೆಟ್ರೋ ಸಿನಿಮಾದಲ್ಲಿ, ಆ ತರ ದರೋಡೆ ಮಾಡಿ ತುಂಬಿಕೊಂಡು ಹೋಗಿದ್ದಾರೆ. ಪೊಲೀಸರು ಇವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ದರೋಡೆಕೋರರನ್ನ ಬೆನ್ನಟ್ಟಿ ಸಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಖಂಡಿತವಾಗ್ಲೂ ಕರ್ನಾಟಕದ ದಕ್ಷ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣವನ್ನ ಖಂಡಿತವಾಗ್ಲೂ ಭೇದಿಸ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಈಗ ತಮಿಳುನಾಡಿನಂತ ಸಾಗಿದೆ ಅಂತ ಹೇಳಲಾಗಿದೆ. ಈ ವೆಹಿಕಲ್ ಎಲ್ಲಾ ಕಡೆ CCTV ಕ್ಯಾಪ್ಚರ್ ಆಗಿರುತ್ತೆ. ಸೊ ಘಟನೆ ನಡೆದು 1-1.5 ಗಂಟೆಗೂ ಹೆಚ್ಚು ಕಾಲ ಆಗಿದೆ. ಅದರಿಂದ ಸಾಕಷ್ಟು ಮಾಹಿತಿ ಇಷ್ಟರಲ್ಲಾಗಲೇ ಆ ವೆಹಿಕಲ್ ಮೂವ್ಮೆಂಟ್ ಬಗ್ಗೆ ಸಿಕ್ಕಿರುತ್ತೆ, ಟ್ರ್ಯಾಕ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಒಂದು ವಾಹನವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. ವಾಹನ ಫಾಲೋ ಮಾಡುವಷ್ಟರ ಮಟ್ಟಿಗೆ ಮಾಹಿತಿ ಸಿಕ್ಕಿದೆ ಅಂತಂದ್ರೆ ಬಹುಶಃ ಇನ್ನಷ್ಟು ಮಾಹಿತಿಯನ್ನ ಖಂಡಿತವಾಗ್ಲೂ ಫೈಂಡ್ ಔಟ್ ಮಾಡ್ತಾರೆ. ಆದ್ರೆ ಹೀಗೆ ಹಾಡ ಹಗಲೇ ದರೋಡೆ ಮಾಡಿಬಿಡಬಹುದಾ ಅನ್ನೋದು ನಿಜಕ್ಕೂ ಭೀತಿಯನ್ನು ಹುಟ್ಟಿಸುವಂತ ಒಂದು ಕೃತ್ಯ. ಎಸ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕಡೆಯಿಂದ. ಎಸ್ ಅಭಿಷೇಕ್, ಇದೀಗ ಪೊಲೀಸರು ಆ ವೆಹಿಕಲ್ ನ ಫಾಲೋ ಮಾಡ್ತಿದ್ದಾರೆ ಅನ್ನೋಂತ ಡೀಟೇಲ್ಸ್ ಬರ್ತಾ ಇದೆ. ಯೂಶುವಲಿ ವೆಹಿಕಲ್ ಫಾಲೋ ಮಾಡಬೇಕು ಅಂದ್ರೆ ಹೆಂಗ್ ಫೈಂಡ್ ಔಟ್ ಮಾಡ್ತಾರೆ? ಸಿಸಿಟಿವಿ ದೃಶ್ಯಗಳಿಂದ ಯಾವ ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ತಾರೆ? ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ಇರುತ್ತೆ? ಈಗಾಗಲೇ ಏನು ವಾಹನದ ಚಾಲಕ ಏನಿದ್ದಾನೆ ಆತನಿಂದ ಮಾಹಿತಿ ಪಡೆದುಕೊಂಡು ಮತ್ತು ಅವರು
ಯಾವ ಕಾರ್ನಲ್ಲಿ ಬಂದಿದ್ರು ಮತ್ತೆ ಅಥವಾ ಬೇರೆ ಕಾರ್ನಲ್ಲಿ ಯಾರಾದ್ರೂ ಫಾಲೋ ಮಾಡ್ತಾ ಇದ್ರ ಅಂದ್ರೆ ಈಗ ಅವರ ಕಾರ್ನಲ್ಲಿ ಆ ರಾಬರ್ಸ್ ಗಳು ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಮತ್ತೆ ಅದೇ ಕಾರಣ ಯಾವ ಕಾರು ಫಾಲೋ ಮಾಡ್ತಾ ಇತ್ತು, ಎಷ್ಟು ಕಾರ್ಗಳು ಫಾಲೋ ಮಾಡ್ತಾ ಇತ್ತು, ಅದೆಲ್ಲದ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಅಲ್ಲಿದ್ದಂತಹ ಚಾಲಕ ಏನಿದ್ದಾನೆ, CMS ವಾಹನದ ಚಾಲಕ, ಆತನ ಮೇಲೆಯೇ ಸಾಕಷ್ಟು ಅನುಮಾನ ಮೂಡಿಸುವಂತಹ ಒಂದು ಅಂಶಗಳು ಕೂಡ ಪೊಲೀಸರಿಗೆ ಸಿಕ್ಕಿದೆ ಅಂತಾನೆ ಹೇಳ್ಬೋದಾಗಿದೆ. ಆತ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಮೂಲಗಳ ಮಾಹಿತಿ. ಹೀಗಾಗಿ ಆತ ಕೂಡ ಇನ್ವಾಲ್ವ್ ಆಗಿರುವಂತಹ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಯಾಕಂದ್ರೆ ಯಾರು ಕೂಡ ಹಿಂಟ್ ಕೊಡದೆ ಮತ್ತು ಅವರ ಲೊಕೇಶನ್ ಗಳನ್ನ ಶೇರ್ ಮಾಡದೆ ಅವರು ಫಾಲೋ ಮಾಡೋದಕ್ಕೆ ಸಾಧ್ಯ ಆಗುತ್ತದೆ. ಯಾಕಂದ್ರೆ ಎಲ್ಲಾ ವಾಹನದಲ್ಲಿಯೂ ಬೃಹತ್ ಮೊತ್ತದ ಹಣ ಇರೋದಿಲ್ಲ. ಕೆಲವೊಂದು ವಾಹನಗಳಲ್ಲಿ ಲಕ್ಷದವರೆಗೂ ಕೂಡ ಹಣ ಇದಾಗುತ್ತೆ, ಅಂದ್ರೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಬೃಹತ್ ಮಟ್ಟದ ಹಣ ಅಂದ್ರೆ 7 ಕೋಟಿಗಳವರೆಗೂ ಹಣ ಆಗಿರುವಂತಹ ಕಾರಣದಿಂದಾಗಿ ಇದು ಪಕ್ಕ ಆ ಒಂದು ಸಿಬ್ಬಂದಿಗಳ ಕೆಲಸವೇ ಇರಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಈಗ ಸ್ಪಾಟ್ ನಲ್ಲಿಯೇ ಆ ಚಾಲಕ ಏನಿದ್ದಾನೆ ಆತನ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಅಂದ್ರೆ ಆತನಿಗೆ ಏನಾದ್ರೂ ಗೊತ್ತಾಗಿದೆ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಉಳಿದ ಆರೋಪಿಗಳನ್ನ ಬಂಧನ ಮಾಡೋದಕ್ಕೆ ಈಸಿ ಆಗುತ್ತೆ. ಹೀಗಾಗಿ